ಎಲ್ಲಿಂದ ಇಟ್ಕೊಂಡ್ ಬಂದ್ರಿ? ನೀರು ಎಲ್ಲಿಂದ ಇಟ್ಕೊಂಡ್ ಬಂದ್ರಿ? ನಾ ಹಿಂದೆ ಬಂದೆ. ಎಲ್ಲಿಂದ ಇಟ್ಕೊಂಡ್ ಬಂದ್ರಿ? ಸರ್ಕಾರಕ್ಕೆ ಮೆಗನ್ ಹಾಸ್ಪಿಟ್ಲು ಟಾಯ್ಲೆಟಿಂದ ನೀರು ತಗೊಳಕ್ಕೆ ಹೋಗಿ ಸಿಗಾಕೊಂಡು ನೋಡಿ. ಕಬ್ಬಿನಾಲ್ ಮಾಡ್ತಕ್ಕಂಥ ಮಹಾನುಭಾವ ಇದ್ರ ಬಗ್ಗೆ ಎಲ್ಲ ಪೂರ್ಣ ವಿವರಣೆ ಕೊಡ್ತೀವಿ. ನೀರು ತಂದಿದ್ದೀರಾ ಕಲ್ ತೊಳೆಯೋಕ್ಕಲ್ಲ ನೀವು. ಇದೆಲ್ಲ ಕಬ್ಬಿನಾಲಿಂದು ಅದು ಇದು ನಾನೇ ಚೆನ್ನಾಗಿದೆ ಕ್ಲೀನಾಗಿ ಮಾಡ್ತಾರೆ ಅಂತ ನೀವು ಅಲ್ಲ ತೊಳೆಯೋಕ್ಕೆ ನೀರಿಗೆ ನೀವು ಬಾತ್ರೂಮಿಂದ ತಂದಿರಲ್ಲ. ನಾನು ವಿಡಿಯೋ ಕಳಿಸಿರಲ್ಲ. ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಿರೋದು. ಮೆಗನ್ ಹಾಸ್ಪಿಟ್ಲಿಗೆ ಎದುರುಗಡೆ ನೋಡಿ ಹೆಂಗೆ ಗಲೀಜಿದೆ. ಎಷ್ಟು ತಗೊಂಡು ಗಲೀಜಿದೆ ನೋಡಿ. ಈ ನರಕದಲ್ಲಿ ಜನ ಇಲ್ಲೇ ಓಡಾಡ್ಬೇಕಾ ನೋಡಿ. ಕಾರ್ಪೊರೇಷನ್ ಅವ್ರು ನೋಡೋರು ಗತಿ ಇಲ್ಲ. ಮೊನ್ನೆ ಯಾರೋ ಒಂದು ವಿಡಿಯೋ ಕಳಿಸಿದ್ರು, ಚರಂಡಿ ನೀರು ಬಾತ್ರೂಮ್ ನೀರು. ಮೆಗನ್ ಹಾಸ್ಪಿಟ್ಲ್ ಇದ್ರೆ ನೀವು ಅಂಗಡಿ ಎಲ್ಲ ಇಟ್ಕೊಂಡಿದ್ದೀರಾ, ಕಬ್ಬಿನ ಹಾಲು ಜ್ಯೂಸಿಂದು ಎಲ್ಲ. ಆ ಕಡೆ ಒಂದು ಕ್ಯಾಂಟೀನ್ ಇದೆ, ಈ ಕಡೆ ಇದೆ. ಸುಮಾರು ಒಂದು 50 ಪೆಟ್ಟಿಗೆ ಇದ್ದಾವೆ. ನೀವು ಕ್ಲೀನ್ ಮಾಡ್ಕೊಂಡಿಲ್ಲ ಸರೌಂಡಿಂಗ್ ಅಂತ ಹೇಳಿದ್ರೆ ನಾನು ಈ ವಿಡಿಯೋವನ್ನು ಫೇಸ್ಬುಕ್ ಯೂಟ್ಯೂಬಲ್ಲಿ ಹರಿಬಿಡ್ತೀನಿ. ನಾನು ಶಿವಮೊಗ್ಗ ವಿರೂಪಾಕ್ಷ ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇಬ್ಬರು ಜಾಳದಲ್ಲಿ ನೋಡಿ ಆ ಮೆಗನ್ ಹಾಸ್ಪಿಟ್ಲ್ ಇರ್ತಕ್ಕಂಥ ಏರಿಯಾದಲ್ಲಿ ಕಮಿಷನರ್ ಗಮನಕ್ಕೆ ಹೋಗಿ ಕಾರ್ಪೊರೇಷನ್ ಕಮಿಷನರ್ ಕ್ಲೀನ್ ಮಾಡಿಸ್ಯಾರೆ. ಬೊಂಬಾಟಾಗಿದೆ ನೋಡಿ. ನಾನು ಖುಷಿ ಆಗ್ತಾಯಿದೆ. ನೀಟಾಗಿ ಇಟ್ಕೊಂಡಿದ್ರು, ನೀಟಾಗಿ ಇಟ್ಕೊಳ್ಳಿ. ಇರಲಿ ಅಲ್ಲ ಯಾರೋ ಅದು ವಿಡಿಯೋ ಹರಿಬಿಟ್ಟು ಯಾರದು, ನಾನೇನು ಬಿಟ್ಟಿಲ್ಲ. ಹೌದೌದು ನೀಟಾಗಿ ಇಟ್ಕೊಂಡಿದ್ದೀರಾ, ಒಪ್ಕೊಂತೀನಿ. ಖುಷಿ ಆಗುತ್ತೆ ನೋಡಿ. ನೀಟಾಗಿರ್ಬೇಕು ಫುಟ್ಪಾತ್ ಎಲ್ಲ ನೀಟ್